ಸ್ವರಯೋಗ ಅಂತಂದ್ರೆ ಎಡಭಾಗ ಬಲಭಾಗ ಹೊಳ್ಳೆಗಳಲ್ಲಿ ಹೋಗು ಬರುವ ಗಾಳಿಯನ್ನ ಮ್ಯಾನಿಪುಲೇಟ್ ಮಾಡಿ ನಮ್ಮ ಜೀವನದಲ್ಲಿ ಏನೇನು ಬೇಕಾದ್ರೆ ನಾವು ಸಾಧನೆ ಮಾಡಬಹುದು ಅಂತ ತಿಳ್ಕೊಂಡಿದ್ದೀವಿ. ಒಂದು ಜಮೀನು ನಿಮಗೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಒಂದು ಜಮೀನ್ ಇದೆ ನಿಮ್ಮ ಹತ್ರ, ಸೂಪರ್ ನೀರಾವರಿ, ಕಾವೇರಿ, ತುಂಗಭದ್ರಾ ಅಥವಾ ಯಾವುದೋ ಗೋದಾವರಿ ನಿಮ್ಮ ಜಮೀನು ಹತ್ರವೇ ಹರಿತಾ ಇದೆ, ನೀರಿಗೆ ತೊಂದರೆ ಇಲ್ಲ. ಕಾಲುವೆ ಒಡೆದು ಬಿಟ್ರಿ ಅಂತಂದ್ರೆ ಜಮೀನು ಒಳಗಡೆ ನೀರು ಬರುತ್ತೆ. ಸರಿ, ನೀವು ಜಮೀನು ಅದನ್ನ ನೀವು ಚೆನ್ನಾಗಿ ಫಸಲು ತೆಗಿಬೇಕು ಅಂತಂದ್ರೆ ಅದನ್ನ ಉಳಿದು ಅದರಲ್ಲಿರೋ ಕಳೆ ಎಲ್ಲ ತೆಗೆದು ಅದಕ್ಕೆ ಗೊಬ್ಬರಗಳನ್ನ ಹಾಕಿ ಅದನ್ನ ಏನ್ ಹೇಳೋದು ಒಪ್ಪ ಮಾಡಿ ಆಮೇಲೆ ನೀವು ಬೀಜ ಹಾಕಿದ್ರೆ ಅದು ಒಳ್ಳೆ ಕ್ವಾಲಿಟಿ ಬೀಜ ಹಾಕಿದ್ರೆ ಅದು ನಿಮಗೆ ಫಸಲು ಕೊಡುತ್ತೆ. ಈ ಜಮೀನು ಉಳಲೇ ಇಲ್ಲ, ಏನೋ ಒಂದು ಕಡ್ಡಿ ಇಟ್ಕೊಂಡು ಎಳೆದ್ಬಿಟ್ಟು ಯಾವುದೋ ಒಂದು ಗುದ್ಲಿ ಇಟ್ಕೊಂಡು ಎಳೆದ್ಬಿಟ್ಟು ಅದು ಅರ್ಧ ಅಡಿ ಮುಕ್ಕಾಲು ಅಡಿ ಒಂದಡಿ ಹೋಗುತ್ತೆ ಉಳಿದ್ರೆ. ಇದು 1/4 ಇಂಚು 3/4 ಇಂಚು ಇಲ್ಲ, ಏನೋ ಕಾಟಾಕ್ ಮಾಡ್ಬಿಟ್ಟು ನೀವು ಬೀಜ ಹಾಕಿದ್ರೆ ಅಂತಂದ್ರೆ ಪಕ್ಷಿಗಳೆಲ್ಲ ಹೊತ್ಕೊಂಡು ಹೋಗುತ್ತೆ, ಗಿಡವೂ ಬರಲ್ಲ ಫಲವೂ ಬರಲ್ಲ. ಏನು ನೀರು ಬಂದು ಏನು ಉಪಯೋಗ, ಗೊಬ್ಬರ ಹಾಕಿ ಏನು ಉಪಯೋಗ. ಹಾಗೆ ನೀವು ಈ ಅಭ್ಯಾಸಗಳನ್ನ ಮಾಡಕ್ ಶುರು ಮಾಡಿದಾಗ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ದೇಹ ಪವಿತ್ರವಾಗುತ್ತೆ, ನಿಮ್ಮ ಮನಸ್ಸು ಪವಿತ್ರವಾಗುತ್ತೆ. ಏನುವೇ ಮಾಡಿದೇನೆ ನಂಗೆ ಬರೀ ಎಂಡ್ ರಿಸಲ್ಟ್ ಮಾತ್ರ ಬೇಕು, ಅದು ನಡೆಯಲ್ಲ. ಅದು ಅದೇ ಜನಗಳಿಗೆ ಗೊತ್ತಾಗಲ್ಲ ಪಾಪ. ಮಿಂಚೋದೆಲ್ಲ ಚಿನ್ನ ಅಂತ ತಿಳ್ಕೊಂಡಿದ್ದಾರೆ, ಎಲ್ಲ ಚಿನ್ನವಲ್ಲ. ಆದ್ರೆ ಸಿಗುತ್ತೆ, ಅದ್ರ ದಾರಿಯಲ್ಲಿ ಹೋದ್ರೆ ಮಾತ್ರ ಸಿಗೋದು, ಶಾರ್ಟ್ ಕಟ್ ಹುಡುಕಿದ್ರೆ ಸಿಗಲ್ಲ.